ನಮಸ್ತೆ. ನಿಮಗೆ ಒಂದು ವಿಷಯ ಗೊತ್ತಿರಬೇಕು. ಮಳೆಗಾಲ ಬಂತು ಅಂತಂದರೆ ಏನು ಮಾಡ್ತಂದರೆ ನೀರನ್ನು ಕಾಯಿಸಿ ಅದನ್ನು ಸೇವನೆ ಮಾಡಬೇಕು ಅಂತ ನೀವು ಕೇಳ್ಪಟ್ಟಿದ್ದೀರ ಅಲ್ವಾ? ಮತ್ತು ಅದಕ್ಕಿಂತ ಮುಖ್ಯವಾಗಿ ಮಳೆಗಾಲದಕ್ಕಿಂತಲೂ ನೀರು ಕಾಯಿಸಿ ಕುಡಿಯುವಂತಹ ಏನಾದರೂ ಒಂದು ಕಾಲ ಯಾವುದಾದ್ರೂ ಋತು ಅಂದರೆ ಅದು ವಸಂತ ಋತು. ಈಗ ಶುರು ಆಗ್ತಾಯಿಲ್ಲ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಏನು ನೀವು 3 ತಿಂಗಳು ಇರ್ತಾವಲ್ಲ, ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದರೆ ಕಫದ ಸಮಸ್ಯೆ ಆಗಿರುತ್ತೆ. ಕಫ ಅತಿ ಹೆಚ್ಚು ಕೆಡುವುದು ಈ ಒಂದು ಕಾಲದಲ್ಲಿ. ಯಾಕೆ ಕೆಡುತ್ತೆ ಅಂತಂದರೆ, ಈಗ ಹಿಂದೆ ನಾವು ಚಳಿಗಾಲದಲ್ಲಿ ಏನಾಗುತ್ತೆ, ಅದು ಕಫ ಸಂಚಯನ ಆಗ್ತಾ ಇರುತ್ತೆ. ಈಗ ಏನಾಗ್ತದೆ, ಅದು ಸಂಪೂರ್ಣವಾಗಿ ಹೊರಗಡೆ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಕೆಡುವುದು ಬಹಳಷ್ಟು ಸುಲಭ ಆಗ್ತದೆ. ಆ ಕೆಡುವುದರಿಂದ ಏನಾಗುತ್ತೆ ಅಂದರೆ ಗಂಟಲ್ಲಿ ಕೆರೆತ ಆಗಿರೋದು, ಸರ್ದಿ ಆಗಿರ್ಬೋದು, ನೆಗಡಿ ಭಾಳ ಅತಿ ಹೆಚ್ಚಾಗಿರ್ಬೋದು, ಸೈನಸ್ ಪೂರ ತುಂಬಿಕೊಳ್ತದೆ. ಈ ಸ್ಥಳದಲ್ಲಿ ಶ್ವಾಸ ಆಡೋಕ್ಕಾಗಲ್ಲ. ಅತಿ ಪ್ರಮಾಣದಲ್ಲಿ ಏನಾಗಿದೆ, ಜ್ವರ ಬರೋದಾಗಿರಬಹುದು, ಅಥವಾ ಇಂಡೈಜೆಷನ್ ಸಮಸ್ಯೆ ಆಗ್ತದೆ, ಹಸಿವಿನೇ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ 1 ಲೀಟರ್ ನೀರನ್ನು ಅದನ್ನು ಕಾಯಿಸಿ ಅರ್ಧ ಹಾರಿಸಿಬಿಟ್ಟು ಅರ್ಧ ಉಳಿದಾಗ ಅದನ್ನು ಸರಿಯಾದ ರೀತಿ ಸ್ವಿಪ್ ಮಾಡಿ ಈ ಥರ ನಾಲಿಗೆ ಲಾಲಾರಸದ ಜೊತೆ ಮಿಕ್ಸ್ ಆಗುವ ಹಾಗೆ ಏನಾದರೂ ಕುಡಿದ್ರಿ ಅಂತಂದರೆ ಪಚನ ಕ್ರಿಯೆಗೆ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಈ ಒಂದು ವಸಂತ ಋತುವಿನಲ್ಲಿ ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ತಿಂಗಳಲ್ಲಿ ನೀವು ನೀರನ್ನು 1 ಲೀಟರ್ ನೀರನ್ನು ಅರ್ಧ ಮಾಡಿಬಿಟ್ಟು ನೀವು ಕಾಯಿಸಿ ಅದನ್ನು ಕುಡಿಯೋದ್ರಿಂದ ಬಹಳಷ್ಟು ಲಾಭ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.